ಸೊ 17ನೇ ತಾರೀಕು ಅಂದರೆ ನಾಳೆದಿಂದ ಆಷಾಢ ಶುಕ್ರವಾರದ ಪೂಜೆ ಶುರುವಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ನಾವು ಪೂರ್ವಭಾವಿ ಸಭೆ ಹಿಂದೆ ಮಾಡಿದ್ವಿ. ಅದಾದ ನಂತರ ನಾಳೆದಿಂದ ಶುರು ಆಗೋದ್ರಿಂದ ಎಲ್ಲ ಸಿದ್ಧತೆಗಳು ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೆ. ಸೊ ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಪೂರ್ವಭಾವಿ ಸಭೆಯಲ್ಲಿ ನಾವು ಏನೇನು ತೀರ್ಮಾನ ಮಾಡಿದ್ವು ಅದನ್ನೆಲ್ಲ ಕೂಡ ನಾವು ಇವತ್ತು ಸಿದ್ಧತೆ ಮಾಡ್ಕೊಂಡು ಈಗ VIP ಗಳಿಗೆ ಅಂತ ಹೇಳಿ ನಾವು ಟೈಮ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 5:30 ಇಂದ 9:30. ಮತ್ತು ಅವ್ರು ಹೇಗೆ ಬರ್ತಾರೆ ಅಂತ ನೋಡಿಕೊಂಡು ಬೇಕಾದ್ರೆ ಸಾಯಂಕಾಲನೂ ಕೂಡ ಫಿಕ್ಸ್ ಮಾಡ್ತೀವಿ. ಆದರೆ ನಮ್ಮ ಮೊದಲ ಆದ್ಯತೆ ಇರುವಂಥದ್ದು ಸಾಮಾನ್ಯ ಕ್ಯೂನಲ್ಲಿ ಬರುವಂಥ ಸಾಮಾನ್ಯ ಜನರಿಗೆ ದರ್ಶನ ಸುಲಭವಾಗಿ ಸಿಗಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಲಭ ಆಗುವಂಗೆ ನಾವೆಲ್ಲ ವ್ಯವಸ್ಥೆನ ಮಾಡ್ತೇವೆ. ರೆಕಮೆಂಡೇಶನ್ ತಂದವ್ರಿಗೆ ನಾವೇನು ಅವಕಾಶ ಕೊಡೋದಿಲ್ಲ. ಇದ್ರೂ ಕೂಡ 5:30 ಇಂದ 9:30 ಅವ್ರಿಗೆ ಸಪ್ರೇಟ್ ಒಂದು ಕ್ಯೂ ಇರುತ್ತೆ. ಆವಾಗ ಮಾತ್ರ ಅವ್ರು ಬರಬೇಕು. ಅವ್ರಿಗೂ ಸೇಮ್ ಎಲ್ಲ VIP ರೆಫರೆನ್ಸ್ ಯಾರಿದ್ರು ಕೂಡ ಬೆಳಗ್ಗೆ 5:30 ಇಂದ 9:30 4 ಅವರ್ ಅವ್ರಿಗೆ ಅವಕಾಶ ಮಾಡಿಕೊಡುತ್ತೆ. ವೆಹಿಕಲ್ಗಳು ಯಾರ್ದು ವೆಹಿಕಲ್ ನಾವು ಬಿಡೋದಿಲ್ಲ. VIP MLAಗಳು, ಜಡ್ಜ್ಗಳು, ಮಿನಿಸ್ಟ್ರಿಗಳು ಅವ್ರದ್ದಿದ್ರೆ ಮಾತ್ರ ಬಿಡ್ತೀವಿ. ಅವ್ರು ಇಮಿಡಿಯೇಟ್ ಫ್ಯಾಮಿಲಿಗೆ ಬಿಡ್ತೀವಿ. ಲೆಟರ್ ತೊಗೊಂಬರೋರಿಗೆ ಯಾವ್ದು ನಾವು ಬಿಡೋದಿಲ್ಲ. ಅವರು ಕೂಡ ಬೇರೆಯವ್ರ ಥರನೇ ಕೆಳಗಡೆ ಲಲಿತ ಮಹಲ್ ಹತ್ರ ಪಾರ್ಕ್ ಮಾಡಿ ವೆಹಿಕಲ್ಸು ಅಲ್ಲಿಂದ ಬಸ್ಸಲ್ಲಿ ಬರಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ಹೆಸರು ಹೇಳ್ಕೊಂಬರೋರಿಗೆ ಅವರು ಕೂಡ ಕೆಳಗಡೆ ವೆಹಿಕಲ್ ಪಾರ್ಕ್ ಮಾಡಿ ಬಸ್ನಲ್ಲಿ ಮೇಲ್ ತನಕ ಬರ್ತಾರೆ. ಅವ್ರ ರೆಫರೆನ್ಸಿಗೆ ಅಂತ ಹೇಳಿ ಒಂದು ಕ್ಯೂ ಮಾಡಿದ್ದೀವಿ. ಅವ್ರಿಗೊಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಅಷ್ಟೇ. ಲೆಟರ್ ಇರುತ್ತೆ. ಲೆಟರಲ್ಲಿ ನೋಡಿ ಇದು ಮಾಡಿ ಲೆಟರ್ ಇರುತ್ತೆ ನೋಡಿ. ಕೆಲವರು ಇಂಪಾರ್ಟೆಂಟ್ ಲೀಡ್ಗಳು ಇರ್ತಾರೆ. ಸೊ ಅವ್ರು ಯಾರು ಅಂತ ನಮ್ಮ ಲೋಕಲ್ ಪೊಲೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಂಥವ್ರು ನೋಡಿ ಐಡೆಂಟಿಫೈ ಮಾಡಿ. ಅಲ್ಲ ಏನಾಗುತ್ತೆ ಅಂತಂದರೆ 300 ರೂಪಾಯಿ ಟಿಕೆಟ್ ನಾವು ಹಿಂದೆ ಮಾಡಿದಾಗ ಅವ್ರಿಗೂ ಮತ್ತು ಸಾಮಾನ್ಯ ಕ್ಯೂನಲ್ಲಿ ಏನಿದ್ರು ಅವ್ರು ಎರಡಕ್ಕೂ ಒಂದು ಕಡೆ ಸೇರ್ತಾಯಿದ್ರು. ಅಲ್ಲಿ ಭಾಳ ಕ್ಲಾಶ್ ಆಗ್ತಾಯಿತ್ತು. ಮತ್ತು 300 ರೂಪಾಯಿ ಟಿಕೆಟ್ ಮಾಡಿದವ್ರಿಗೂ ಕೂಡ ಸಾಮಾನ್ಯ ಕ್ಯೂನಲ್ಲಿ ಎಷ್ಟು ಜನ ನಿಂತ್ಕೊಂಡಾಗ ಎಷ್ಟು ಸಮಯ ಆಗ್ತಿತ್ತು ಅವ್ರಿಗೆ ಅಷ್ಟೇ ಸಮಯ ಆಗ್ತಿತ್ತು. ಸೊ ಹಾಗಾಗಿ 300 ರೂಪಾಯಿ ಕ್ಯೂ ಕೊಡೋದ್ರಿಂದ ಅವ್ರಿಗೇನು ವಿಶೇಷವಾಗಿ ಅನುಕೂಲ ಆಗಲ್ಲ. ಹಾಗಾಗಿ ಅದು ಈ ಸರಿ ಬೇಡ ಅಂತ ತೀರ್ಮಾನ ಮಾಡಿದ್ದೀವಿ. ಆದರೂ ಕೂಡ ನಾವು ಬಹಳಷ್ಟು ಟೈಮ್ ಇದೆ. ಮೊದಲನೇ ವಾರದಲ್ಲಿ ಹಿಂಗೆ ಬೇಕು ಅಂತ ನೋಡ್ಕೊಂಡು ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡ್ಬೇಕಾದ್ರೆ ಮಾಡ್ತೇವೆ. ಸೊ 17ನೇ ತಾರೀಕು ಅಂದರೆ ನಾಳೆದಿಂದ ಆಷಾಢ ಶುಕ್ರವಾರದ ಪೂಜೆ ಶುರುವಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ನಾವು ಪೂರ್ವಭಾವಿ ಸಭೆ ಹಿಂದೆ ಮಾಡಿದ್ವಿ. ಅದಾದ ನಂತರ ನಾಳೆದಿಂದ ಶುರು ಆಗೋದ್ರಿಂದ ಎಲ್ಲ ಸಿದ್ಧತೆಗಳು ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೆ. ಸೊ ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಪೂರ್ವಭಾವಿ ಸಭೆಯಲ್ಲಿ ನಾವು ಏನೇನು ತೀರ್ಮಾನ ಮಾಡಿದ್ವು ಅದನ್ನೆಲ್ಲ ಕೂಡ ನಾವು ಇವತ್ತು ಸಿದ್ಧತೆ ಮಾಡ್ಕೊಂಡು ಈಗ VIP ಗಳಿಗೆ ಅಂತ ಹೇಳಿ ನಾವು ಟೈಮ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 5:30 ಇಂದ 9:30. ಮತ್ತು ಅವ್ರು ಹೇಗೆ ಬರ್ತಾರೆ ಅಂತ ನೋಡಿಕೊಂಡು ಬೇಕಾದ್ರೆ ಸಾಯಂಕಾಲನೂ ಕೂಡ ಫಿಕ್ಸ್ ಮಾಡ್ತೀವಿ. ಆದರೆ ನಮ್ಮ ಮೊದಲ ಆದ್ಯತೆ ಇರುವಂಥದ್ದು ಸಾಮಾನ್ಯ ಕ್ಯೂನಲ್ಲಿ ಬರುವಂಥ ಸಾಮಾನ್ಯ ಜನರಿಗೆ ದರ್ಶನ ಸುಲಭವಾಗಿ ಸಿಗಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಲಭ ಆಗುವಂಗೆ ನಾವೆಲ್ಲ ವ್ಯವಸ್ಥೆನ ಮಾಡ್ತೇವೆ. ರೆಕಮೆಂಡೇಶನ್ ತಂದವ್ರಿಗೆ ನಾವೇನು ಅವಕಾಶ ಕೊಡೋದಿಲ್ಲ. ಇದ್ರೂ ಕೂಡ 5:30 ಇಂದ 9:30 ಅವ್ರಿಗೆ ಸಪ್ರೇಟ್ ಒಂದು ಕ್ಯೂ ಇರುತ್ತೆ. ಆವಾಗ ಮಾತ್ರ ಅವ್ರು ಬರಬೇಕು. ಅವ್ರಿಗೂ ಸೇಮ್ ಎಲ್ಲ VIP ರೆಫರೆನ್ಸ್ ಯಾರಿದ್ರು ಕೂಡ ಬೆಳಗ್ಗೆ 5:30 ಇಂದ 9:30 4 ಅವರ್ ಅವ್ರಿಗೆ ಅವಕಾಶ ಮಾಡಿಕೊಡುತ್ತೆ. ವೆಹಿಕಲ್ಗಳು ಯಾರ್ದು ವೆಹಿಕಲ್ ನಾವು ಬಿಡೋದಿಲ್ಲ. VIP MLAಗಳು, ಜಡ್ಜ್ಗಳು, ಮಿನಿಸ್ಟ್ರಿಗಳು ಅವ್ರದ್ದಿದ್ರೆ ಮಾತ್ರ ಬಿಡ್ತೀವಿ. ಅವ್ರು ಇಮಿಡಿಯೇಟ್ ಫ್ಯಾಮಿಲಿಗೆ ಬಿಡ್ತೀವಿ. ಲೆಟರ್ ತೊಗೊಂಬರೋರಿಗೆ ಯಾವ್ದು ನಾವು ಬಿಡೋದಿಲ್ಲ. ಅವರು ಕೂಡ ಬೇರೆಯವ್ರ ಥರನೇ ಕೆಳಗಡೆ ಲಲಿತ ಮಹಲ್ ಹತ್ರ ಪಾರ್ಕ್ ಮಾಡಿ ವೆಹಿಕಲ್ಸು ಅಲ್ಲಿಂದ ಬಸ್ಸಲ್ಲಿ ಬರಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ಹೆಸರು ಹೇಳ್ಕೊಂಬರೋರಿಗೆ ಅವರು ಕೂಡ ಕೆಳಗಡೆ ವೆಹಿಕಲ್ ಪಾರ್ಕ್ ಮಾಡಿ ಬಸ್ನಲ್ಲಿ ಮೇಲ್ ತನಕ ಬರ್ತಾರೆ. ಅವ್ರ ರೆಫರೆನ್ಸಿಗೆ ಅಂತ ಹೇಳಿ ಒಂದು ಕ್ಯೂ ಮಾಡಿದ್ದೀವಿ. ಅವ್ರಿಗೊಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಅಷ್ಟೇ. ಲೆಟರ್ ಇರುತ್ತೆ. ಲೆಟರಲ್ಲಿ ನೋಡಿ ಇದು ಮಾಡಿ ಲೆಟರ್ ಇರುತ್ತೆ ನೋಡಿ. ಕೆಲವರು ಇಂಪಾರ್ಟೆಂಟ್ ಲೀಡ್ಗಳು ಇರ್ತಾರೆ. ಸೊ ಅವ್ರು ಯಾರು ಅಂತ ನಮ್ಮ ಲೋಕಲ್ ಪೊಲೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಂಥವ್ರು ನೋಡಿ ಐಡೆಂಟಿಫೈ ಮಾಡಿ. ಅಲ್ಲ ಏನಾಗುತ್ತೆ ಅಂತಂದರೆ 300 ರೂಪಾಯಿ ಟಿಕೆಟ್ ನಾವು ಹಿಂದೆ ಮಾಡಿದಾಗ ಅವ್ರಿಗೂ ಮತ್ತು ಸಾಮಾನ್ಯ ಕ್ಯೂನಲ್ಲಿ ಏನಿದ್ರು ಅವ್ರು ಎರಡಕ್ಕೂ ಒಂದು ಕಡೆ ಸೇರ್ತಾಯಿದ್ರು. ಅಲ್ಲಿ ಭಾಳ ಕ್ಲಾಶ್ ಆಗ್ತಾಯಿತ್ತು. ಮತ್ತು 300 ರೂಪಾಯಿ ಟಿಕೆಟ್ ಮಾಡಿದವ್ರಿಗೂ ಕೂಡ ಸಾಮಾನ್ಯ ಕ್ಯೂನಲ್ಲಿ ಎಷ್ಟು ಜನ ನಿಂತ್ಕೊಂಡಾಗ ಎಷ್ಟು ಸಮಯ ಆಗ್ತಿತ್ತು ಅವ್ರಿಗೆ ಅಷ್ಟೇ ಸಮಯ ಆಗ್ತಿತ್ತು. ಸೊ ಹಾಗಾಗಿ 300 ರೂಪಾಯಿ ಕ್ಯೂ ಕೊಡೋದ್ರಿಂದ ಅವ್ರಿಗೇನು ವಿಶೇಷವಾಗಿ ಅನುಕೂಲ ಆಗಲ್ಲ. ಹಾಗಾಗಿ ಅದು ಈ ಸರಿ ಬೇಡ ಅಂತ ತೀರ್ಮಾನ ಮಾಡಿದ್ದೀವಿ. ಆದರೂ ಕೂಡ ನಾವು ಬಹಳಷ್ಟು ಟೈಮ್ ಇದೆ. ಮೊದಲನೇ ವಾರದಲ್ಲಿ ಹಿಂಗೆ ಬೇಕು ಅಂತ ನೋಡ್ಕೊಂಡು ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡ್ಬೇಕಾದ್ರೆ ಮಾಡ್ತೇವೆ.